ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಟೈಮ್ ಬಂದು 1 ಗಂಟೆ ಆಗೈತೆ ನೋಡಿರಿ. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮು ಜಾಸ್ತಿ ಆಗೈತಿ. ಅಲ್ಲೇ ಒಳಗಡೆ ನೋಡಿ ಕಳ್ಬೇಕು ಹೆಂಗೆ ನಡೆಸಿತ್ತು ಕೆಲಸ ಅಂಥೇಳಿ ಅರ್ಜೆಂಟು. ಈಗ ಬಂದಾರ. ಬಂದ ತಕ್ಷಣವೇ ಊಟ ಮಾಡಿಕೊಂಡು ರೆಡಿಯಾಗಿದ್ದೀವಿ. ನಾನು ಒಂದು ಟಾಪ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ನೈನಾನು ರೆಡಿ ಆಗಿದ್ದಾಳ. ಎಲ್ಲಿಗೆ ಅಂತಂದ್ರೆ ಹಾಸನಕ್ಕೆ ಹೊಂಟೀವಿ ನೋಡಿರಿ. ಒಂದು ಸ್ವಲ್ಪ ನೈನಂಗೆ ಆಸ್ಪತ್ರೆಗೆ ತೋರಿಸ್ಕೊಂಬರ್ಬೇಕು. ಹಂಗಾಗಿ ಹಾಸನಕ್ಕೆ ಹೊಂಟೀವಿ. ಕೆಲಸ ಆಲ್ಮೋಸ್ಟ್ ಅಲ್ಲೆಲ್ಲ ಆಗೈತಿ. ಇವತ್ತು ಬೆಳಿಗ್ಗೆ ತಿಂಡಿ ಬಂದು ದೋಸೆ. ಇವ್ರು ಇರಲಿಲ್ಲ ನಾಷ್ಟಕ್ಕೆ. ನಡ್ರಿ ಆಯಿತಾ? ನಡ್ರಿ ತೋರಮ್ಮ. ಬೀಗ ತಗೋ, ಸ್ಲಿಪ್ಪರ್ ತಗೋ, ಇದು ಹಣ್ಣು ತಗೋ ಇದನ್ನ. ಮತ್ತು ಅಲ್ಲಿ ಒಬ್ರಿಗೆ ಹುಷಾರಿರಲಿಲ್ಲ ನೋಡ್ರಿ. ಹಾಗೆ ಅವ್ರನ್ನೊಂಚೂರು ಮಾತಾಡ್ಸ್ಕೊಂಡು ಹೋಗೋ ಅಂದವೇ ಅಂದರೆ ಹಾಸಂಗೆ ಹೋಗೋ ದಾರಿಲೇ ಕಾರ್ಕಿ ಇಲ್ಲೇ ಬಿಟ್ಟುಂಟ್ರಲ್ಲ ನಿಮ್ಮ ಅಪ್ಪ. ಅಂದವೇ ದಾರಿಲೇ ಐತೆ ನೋಡ್ರಿ. ಹಾಗಾಗಿ ಅವ್ರನ್ನೊಂಚೂರು ಮಾತಾಡಿಸ್ಕೊಂಡು ಹಂಗೆ ಹಾಸಂಗೆ ಹೋಗಿ ನೈನಂಗೆ ಒಂಚೂರು ಆಸ್ಪತ್ರೆಗೆ ತೋರಿಸ್ಕೊಂಡು ಎರಡೂ ಕೆಲಸನೂ ಆಗ್ತಾವ ಅಂತಾನೆ ಹೊರಟಿದ್ದೆ. ಒಂದು ತೆಗಿಯಮ್ಮ, ನಾನು ತೆಗಿ. ರೂಮ್ ಬಾಗ್ಲಾಕ್ರಿ. ಎರಡು ಕೆಲಸ ಆಯ್ತು ಅಂತೇಳಿ ಹೊಂಟೀವಿ. ನೈನ ನೋಡ್ರಿ ಚಪ್ಪಲಿ ತೊಗೊಂಡ್ರ. ಮೊನ್ನೆ ತೊಗೊಂಡಳಕ್ಕಿ, ನಾನು ತೊಗೊಂಡಿನಿ. ಯಾಕೆ ನಂಗೆ ಹೋಗ್ಬೇಡ ನೈನ, ನಂಗೆ ಹೋಗ್ಬೇಡ ಬೇಡ ನಾನು ಒಂದು ತೊಗೊಂಡು ನೋಡ್ರಿ. ನೈನ ಇವನು ತೊಗೊಂಡಳೆ. ಬೇಡ ಅವು ಬೇಡ ನೈನ, ಅವು ಬೇಡ, ನಂಗೆ ಬೇರೆ ಕೊಡು. ನಾ ತೊಗೋತೀನಿ ಬಿಡು ನೀವು. ಹಾಕೊಂಡು ನೋಡಿ ನೀವು. ಬರ್ರಿ, ಆಯ್ತಿಲ್ಲ ಫ್ರೆಂಡ್ಸ್, ಬರ್ರಿ ಹೋಗಮ್ಮಂತ. ಸ್ಟವ್ ಇವು ಆನ್ ಮಾಡಿಬಿಟ್ಟಿರ್ತೀನಿ. ಒಂದು ಸತಿ ನೆನಪು ಇರೋಂಗಿಲ್ಲ ನನಗೆ. ಒಂದು ಸತಿ ಚೆಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಸರಿ ಹೋಗುತ್ತೆ. 5 ಚೀಟಿ ತೊಗೊಂಡ್ರೆ? ಸರಿ ಆಯಿತು. ಸರಿ. ಫಾರೆಸ್ಟ್ ಏರಿಯಾ ಏನು ರೀ ಇದು? ಇಲ್ಲ, ರಾತ್ರಿ ಟೈಮ್ನಾಗ ಬರೋಕೆ ಅಂಜಿಗೆ ಬರುತ್ತಲ್ಲ ಇಲ್ಲಿ. ದೇವಸ್ಥಾನ ಅಂತ ಐತಲ್ಲಿ ರೈಟ್ ಸೈಡ್. ಏನದ ಏನು ಪ್ರಾಣಿಗಳು? ಚಿರತೆ ಅವಾಗವಾಗೆಲ್ಲ ಕಾಣಿಸ್ಕೊಂತಿದ್ದೆ. ಮತ್ತೆ ಎಲ್ಲಿ? ಅದೇ ಅಲ್ಲಿ ನಮ್ಮ ಕಣ್ಣಿಗೆ ಯಾವಾಗಲೂ ಕಾಣ್ತದ. ಹಂಗಲ್ಲ, ಅದೇ ಯಾವಾಗಲೂ ಒಂದ್ಸತಿ ರೋಡ್ ಒಳಗೆ ಹೋಗುತ್ತೆ. ಅಲ್ಲಿ ದೇವಸ್ಥಾನ ಐತಿ. ಅಲ್ಲ, ಯಾವಾಗಲೂ ಒಂದ್ಸತಿ ಕರ್ಕೊಂಡು ಬರ್ಬೇಕಾದ್ರೆ ನಿಮ್ಗೆಲ್ಲ ಇದಾಗೈತೆ ಅಂತಂದಿಲ್ಲ? ಅಲ್ಲೇ ಆರಳೆ ಹತ್ರನೇ. ಎಲ್ಲ ಫಾರೆಸ್ಟ್ ಏರಿಯಾ ನೋಡ್ರಿ. ರೂಟ್ ಒಂಚೂರು ಚೇಂಜ್ ಮಾಡೀವಿ ಈ ಸತಿ. ಬೇರೆ ಕಡೆ ಬಂದೀವಿ. ಇಂದು ಬೇರೆ ಊರಿಗೂ ಹೋಗ್ಬೇಕಲ್ವ, ಹಂಗಾಗಿ ಬೇರೆ ಕಡೆಯಿಂದ ಆ ಕಡೆಗೆ ಹೋಗ್ತಿರೋದು. ಮತ್ತು ಜಮೀನುಗಳು ಬಂದು ನೋಡಿ. ಇಲ್ಲಿ ಮಿಲಿಟ್ರಿ ಅವ್ರಿಗೆ ಟ್ರೈನಿಂಗ್ ಕೊಡಕ್ಕೆ ಬರ್ತಾರೆ. ಎಲ್ಲಿಲ್ಲ? ಇಲ್ಲಿ ಅಲ್ಲಿ ಕ್ಯಾಂಪ್ ಐತಲ್ಲ. ಕ್ಯಾಂಪ್ ಐತಲ್ಲ. ಹೌದಾ? ಕ್ಯಾಂಪ್ ಐತಲ್ಲ. ನಿಂತವಲ್ಲ ಗಾಡಿ. ಅಲ್ಲಿ ಮಿಲಿಟ್ರಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ನೋಡ್ರಿ, ಅಲ್ಲಿ ಗುಂಡೊಡ್ದು ತಡೆಯಮ್ಮ. ಹೌದೌದು, ಅಲ್ಲಿ ಕಾಣಿಸ್ತಾರ. ಗುಂಡೊಡ್ದು ಅಲ್ಲಿ ಹಂಗ ತೆಗ್ಬೋಯ್ತು ನೋಡಿ. ಅಲ್ಲಿ ಒಳಗೆ ಅವೆಲ್ಲ ತೆಗದ್ರು ಏನು ಗುಂಡಿ ನಾವು ಇದ್ರ ನೋಡಿ. ಶೂಟ್ ಮಾಡ್ತಿದ್ರು, ಫೈರ್ ಮಾಡ್ತಿದ್ರು ನೋಡಿ. ಹೌದಲ್ವಾ? ರೈಟ್. ಹೌದೌದು, ಫೈರ್ ಮಾಡ್ತಿದಾರ. ಕಾಣಿಸ್ತಿದೆ? ಇದ್ರಾಗ ಕಾಣಿಸ್ತಿಲ್ಲ, ನಾನು ಇದನ್ನ ಹಾಕಿಲ್ಲಲ್ಲ. ಝೂಮ್ ಮಾಡಿ ಕಾಣಿಸ್ತೈತೆ ನೋಡಿ. ಫೈರ್ ಮಾಡ್ತಿರೋದು ಅದು ಮಣ್ಣು ಕಲರು ಡ್ರೆಸ್ ಕಲರ್ ಒಂದೈತಲ್ಲ, ಹಂಗೆ ಕಾಣಿಸ್ತಾ ಇಲ್ಲ ಸ್ಪಷ್ಟ. ನೋಡಿ ಎಷ್ಟು ಒಳಗೆ ಐತೆ ನೋಡೋದು. ಶೂಟ್ ಮಾಡಿದ್ದು ಮಾಡ್ತಿದಾರೆ. ನಿಮ್ಗೆ ಕಾಣಿಸ್ತೈತಿ ಎಲ್ಲ ಗೊತ್ತಿಲ್ಲ ನನಗೆ. ಅದ್ರ ಕೈ ಬೇರೆ ಶೇಕ್ ಆಗ್ತಾ ಫುಲ್. ನಾನು ಹಿಂಗೆ ಅಲ್ಲಾಡ್ಲಾರ್ದು ಹಾಕಿರ್ತೀನಿ ಕೈ. ಕೆಲಸ ಮಾಡ್ತಿದ್ವಲ್ಲ, ಅಂದ್ರೆ ಟ್ರೈನಿಂಗ್ ಕೊಡ್ತಾರನ ಇಲ್ಲಿ? ಟ್ರೈನಿಂಗ್ ಇಲ್ಲಿ. ನೋಡ್ಬೇಕಲ್ಲ, ಬಿಡಂಗೆ ಕಾಣಲ್ಲ ಅಲ್ಲಿ ಒಳಗೆ. ನಾನು ಹಂಗೆಲ್ಲ ಬಿಡ್ತಾರಲ್ಲ. ಏನು ಕಾಣಿಸ್ತಾ ಇಲ್ಲ ಒಳಗೆ ಹೋಗ್ಬೇಕನ್ನ ಎಲ್ಲ. ಎಲ್ಲ ಫುಲ್ ಸೆಕ್ಯೂರಿಟಿ ಐತಿ. ಏನೋ ಆರ್ಮಿ ಸೆಕ್ಯೂರಿಟಿ ಇರುತ್ತೆ. ಹೌದು, ಫುಲ್ ಆರ್ಮಿ ಸೆಕ್ಯೂರಿಟಿ ಐತಿ. ಏನು ಒಳಗಡೆ ಏನು ಹೆಂಗ್ ಗೊತ್ತಾಗುತ್ತದ? ಏನು ಅದೇನು ಬಾಂಬ್ ಇದ್ರೆ ಗೊತ್ತಾಗುತ್ತಂದೆ. ಇಲ್ಲೆಲ್ಲ ಆಲ್ ಓವರ್ ಇಂಡಿಯಾದಾಗ ಅದನ್ನೇ ಹೇಳಿದ್ದು ಅದು ಹೆಂಗಂತ ಏನಂತ ಗೊತ್ತಾ ನಿನಗೆ? ಏನ್ರ ಅದ್ರದ್ದು ಪ್ರೊಸೀಜರ್? ಎಷ್ಟು ದೊಡ್ಡದೈತೆ ನೋಡ್ರಿ ಕಂಪೌಂಡ್. ಒಳಗಡೆ ಬಿಲ್ಡಿಂಗ್ ದೊಡ್ಡದೈತೆ. ಈ ಥರ ಇಲ್ಲಿ ನಿಂತ್ಕೊಳಕನ ಇದು? ಇದು ಇಲ್ಲ, ಇದೆಲ್ಲ ಐತಲ್ಲ ಕ್ವಾರ್ಟರ್ಸ್. ಏನ್ರಿ ಇದು? ಆರ್ಮಿ ಕ್ವಾರ್ಟರ್ಸ್ ಇದು? ಏನಿದೆ ಪಕ್ಕ ಗೊತ್ತಾ? ಇನ್ನು ಎಷ್ಟು ಕಿಲೋಮೀಟರ್ ಐತ್ರಿ ಹಾಸನ? ಎದುರುಗಡೆ
ಕಡೆ ಕಾಣಿಸೋದು ಹಾಸನ. ಹೌದಾ, ಬಂದೆ ಹ್ಞೂ ರೂಟ್ ಚೇಂಜ್ ಆಯ್ತಲ್ಲ, ಹಂಗಾಗಿ ಗೊತ್ತಾಗಲಿಲ್ಲ ನನಗೆ. ಅಲ್ಲಿ ಒಬ್ರಿಗೆ ಮಾತಾಡ್ಸಕ್ಕೆ ಹೋಗಿದ್ದೆ ನೋಡ್ರಿ, ಅಂಕಲ್ ಹುಷಾರಿಲ್ಲ ಅಂತ. ಅದೆಷ್ಟು ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಈಗ ಹಾಸನ ಕೊಂತೀವಿ ನೋಡ್ರಿ. ಟೈಮ್ ಬಂದು 4:30 ಆಯಿತು. ಡಾಕ್ಟ್ರನ್ನ ಅಷ್ಟೇ 4:15ಗೆ ಟೋಕನ್ ಕೊಡ್ತಾರಂತೆ. 4:15 ಟೋಕನ್ ಸ್ಟಾರ್ಟ್ ಆಗುತ್ತಂತ. 5 ಗಂಟೆಗೆ ಇಲ್ಲ 4:15 ಟೋಕನ್ ಸ್ಟಾರ್ಟ್ ಆಗುತ್ತೆ. 5:15ಗೆ ಡಾಕ್ಟ್ರ್ ಬರ್ತಾರಂತ ನೋಡ್ರಿ. ಹಾಗಾಗಿ ಹೋಗಿ ಫಸ್ಟ್ ಟೋಕನ್ ತೊಗೊಂಡ್ವಿ ಅಂತಂದ್ರೆ ಬಂದ ತಕ್ಷಣ ತೋರಿಸ್ಕೊಂಬರಕ್ಕೆ ನಡೀತೈತಿ. ಏನೋ ಮನೆ ನೋಡಿ ಎಷ್ಟು ಚೆನ್ನಾಗಿರ್ತದೆ. ತೋರಿಸ್ಕೊಂಡು ರಾಜು ಹಾಸ್ಪಿಟಲ್ ವಾಪಸ್ ಮನೆಗೆ ಬಂದ್ಬಿಡೋದು. ಫ್ರೆಂಡ್ಸ್, ಇವಾಗ ನಾವು ಹಾಸನಕ್ಕೆ ರೀಚ್ ಆದ್ವಿ. ಆಲ್ರೆಡಿ ಆಸ್ಪತ್ರೆನ ತೋರಿಸ್ಕೊಂಡೆ. ಅಲ್ಲೇನೋ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು, ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು. ಮತ್ತು ಅಲ್ಲಿ ರಶ್ ಇತ್ತು ಆಸ್ಪತ್ರೆ ಒಂದು ಸ್ವಲ್ಪ. ಹಂಗಾಗಿ ನೈನಂಗೆ ಏನಕ್ಕೆ ಆಸ್ಪತ್ರೆ ಅಂತಂದ್ರೆ ಅವಳಿಗೆ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗಿತ್ತು ಮತ್ತು ಯಾಕೋ ಸ್ವಲ್ಪ ಕಡ್ತ ಬರ್ತಾಯಿತ್ತು. ಅವಳು ಒಂದು ಸ್ವಲ್ಪ ಸ್ವೆಟ್ ಆಗೋದು ಜಾಸ್ತಿ. ಹಾಗಾಗಿ ಈಗ ಸ್ಕೂಲಿಗೆ ಬೇರೆ 2 ಜಡೆ ಟೈಟಾಗಿ ಎಣೆದು ಕಳಿಸ್ಬಿಡ್ತೀವಲ್ವ, ಹಂಗಾಗಿ ಅದು ಸ್ವಲ್ಪ ಜಾಸ್ತಿ ಸ್ವೆಟ್ ಆಗ್ತಾಳಲ್ಲ, ಅದಕ್ಕೆ ಅದು ಸ್ವಲ್ಪ ಕಡ್ತನೂ ಬರ್ತಾಯಿತ್ತು. ಹಾಗಾಗಿ ತೋರಿಸ್ಕೊಂಬಂದ್ರಾಯ್ತು ಅಂತೇಳಿ ಹೋಗಿದ್ದೆ ನಾನು. ಈಗ ಒಂದು 2 ವರ್ಷದಿಂದ ಹಂಗೆ ಆಗಿತ್ತು. ಆವಾಗಲೂ ತೋರಿಸ್ಕೊಂಬಂದಿದ್ದೆ, ಸರಿ ಹೋಗಿತ್ತು. ಹಾಗಾಗಿ ಮತ್ತೆ ಅದೇ ಡಾಕ್ಟ್ರ್ ಹತ್ರನೇ ಹೋಗಿ ನಂಗೆ ತೋರಿಸ್ಕೊಂಬಂದ್ವಿ. ತೋರಿಸ್ಕೊಂಬಂದಾದಮೇಲೆ ಈಗ ಮತ್ತೆ ಇಲ್ಲಿಗೆ ಬಂದೆ ನಾನು. ಮೊನ್ನೆ ಈಗ ಒಂದು 8 ದಿವಸದ ಹಿಂದೆ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿ ಒಂದು ಪ್ಯಾಂಟ್ ತೊಗೊಂಡಿದ್ದೆ ನಾನು. ಇಲ್ಲಿ ಕೆಳಗಡೆ ಪಿಂಕ್ ತೋರಿಸ್ತಾ ಇದ್ದೀನಿ ನೋಡಿರಿ, ಪ್ಯಾಂಟು ಸ್ಟ್ರೆಚಬಲ್ ಪ್ಯಾಂಟು ಚೆನ್ನಾಗಂತ ಅನ್ನಿಸ್ತು ನನಗೆ. ಇದು ಸ್ಕಿನ್ ಕಲರ್ದೇ ಒಂದು ಪ್ಯಾಂಟ್ ತೊಗೊಂಡೋಗಿದ್ದೆ ನಾನು ಮೊನ್ನೆ ಬಂದಾಗ. ಆಚೆ ಸತಿ ಬಂದಾಗ ಈ ಥರದ್ದು ಇರಲಿಲ್ಲ. ಮೊನ್ನೆ ಬಂದಾಗ ಇದೊಂಥರ ಚೆನ್ನಾಗಂತ ಅನ್ನಿಸ್ತು ನನಗೆ ಸ್ಟ್ರೆಚಬಲ್ ಪ್ಯಾಂಟು. ಮನೇಲೇ ಒಂದು 3 ಟಾಪ್ಗಳಿದಾವೆ ನಾವು. ಅದಕ್ಕೆ ಲಗ್ಗಿನ್ಸ್ ಯಾಕೋ ಅಷ್ಟು ಸೂಟ್ ಆಗ್ತಾ ಇಲ್ಲ. ಆ ಟಾಪ್ಗಳು ಸ್ವಲ್ಪ ಅಂದರೆ ಮಂಡಿಯಿಂದ ಮೇಲಕ್ಕಿದೆ ನೋಡಿರಿ, ಆ ಥರದ್ದು ಟಾಪ್ಗಳು ಹಾಕಿದಾಗ ಲಗ್ಗಿನ್ ಹಾಕಿದಾಗ ಸ್ವಲ್ಪ ಹಾರ್ಡಾಗಿ ಕಾಣಿಸುತ್ತೆ. ಹಂಗಾಗಿ ನೋಡೋಕ್ಕಂಥರ ಇದನ್ನು ಅನಿಸಲ್ಲ. ಮತ್ತು ಇತ್ತೀಚೆಗೆ ಯಾಕೋ ಲಗ್ಗಿನ್ಸು ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಫೀಲ್ ಆಗ್ತಾ ಇಲ್ಲ. ಅಂದರೆ ಡೈಲಿ ವೇರ್ ಮಾಡೋಕೆ ಆಗ್ತಾಯಿಲ್ಲ. ಸುಮ್ಮನೆ ಹಿಂಗೆ ಹೋಗಿ ಬರುತ್ತೋ ಲಗ್ಗಿನ್ಸ್ ಹಾಕೋಬೋದು. ಮನೇಲಿ ಹಾಕೊಳ್ಳೋಕೆ ಒಂಥರ ಕಿರಿಕಿರಿ ಅನ್ನಂಗೆ ಅನ್ನಿಸ್ತಾವೆ ಲಗ್ಗಿನ್ಸು. ಹಂಗಾಗಿ ನಾನು ಲಗ್ಗಿನ್ಸ್ ಅಷ್ಟಾಗಿ ವೇರ್ ಮಾಡ್ತಾ ಇಲ್ಲ ಈಗ ಮನೇಲಿ ಏನಿದ್ರು ಪ್ಲಾಜಾ ಪ್ಯಾಂಟು ಇಲ್ಲ ಈ ಥರದ್ದು ಸ್ಟ್ರೆಚ್ ಪ್ಯಾಂಟು ಆ ಥರದ್ದು ಬೇಕು ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಮೊನ್ನೆ ಬಂದಾಗ ಇತ್ತಲ್ಲ ಅಂತೇಳಿ ತೊಗೊಂಡು ಹೋಗಿದ್ದೆ. ಅದನ್ನು ಈಗ 2 ಸತಿ ವೇರ್ ಮಾಡಿದ್ದೀನಿ ನಾನು. ಅದೊಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಚೆನ್ನಾಗಿತ್ತು ನನಗೆ ಪ್ಯಾಂಟು. ಹಾಗಾಗಿ ನಾನು ಅದೇ ಥರದ್ದು ಇನ್ನೊಂದು ತೊಗೊಂಡ್ರಾಯ್ತು ಅಂತೇಳಿ ಮತ್ತೆ ಇಲ್ಲಿಗೆ ಬಂದೆ. ಮತ್ತು ಒಂದು ರೇಷನ್ನು ತೊಗೊಂಡು ಹೋಗಿದ್ದೆ ನೋಡಿರಿ ನಾನು. ಅವತ್ತು ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಮಾಡ್ಕೊಂಡ್ವಿ. ಹತ್ತತ್ರ ಒಂದು 6-7 ಸಾವಿರ ರೂಪಾಯಿ ಶಾಪಿಂಗ್ ಆಯಿತು ಅವತ್ತು. ಇದು ತೊಗೊಂಡಿದ್ವಿ, ಕಡಲೆ ಪುಟಾಣಿ ಅಂತೀವಿ ನೋಡಿರಿ, ಅದನ್ನು ತೊಗೊಂಡಿದ್ವಿ. ಅದು ಬಿಲ್ ಆಗಿತ್ತೆ, ಬಟ್ ಐಟಮ್ ಬಂದಿರಲಿಲ್ಲ ಮನೆಗೆ. ಅದೊಂದು ಮಿಸ್ ಆಗಿತ್ತು. ಅದೊಂದು ಮತ್ತು ಹೆಂಗೂ ಬಂದಿದ್ದೀವಲ್ಲ, 1 kg ಕಡಲೆ 140 ರೂಪೀಸ್ ಏನೋ ಇದು ಮಾಡಿದ್ವಿ. ಹಾಗಾಗಿ ಅದೊಂದು ಕ್ಲಿಯರ್ ಮಾಡ್ಕೊಂಡ್ರಾಯ್ತು. ಮತ್ತು ನಂಗೆ ಪ್ಯಾಂಟು ತೊಗೊಳೋದಿತ್ತಲ್ಲಂತೆ ಮತ್ತೆ ರಿಟರ್ನ್ ಅಲ್ಲಿಗೆ ಬಂದ್ವಿ ನಾವು. ಬಂದು ಅದನ್ನು ಕ್ಲಿಯರ್ ಮಾಡಿಕೊಂಡು ಟಾಪ್ ನೋಡ್ತಾ ಇದ್ದೆ. ಹಂಗೆ ಇನ್ನೊಂದು ಅದು ಏನು ಪಿಂಕ್ ಕಲರ್ ಇತ್ತಲ್ಲ, ಅದೇ ಪ್ಯಾಂಟಿಗೆ ಹೆಂಗೂ ಆ ಪ್ಯಾಂಟ್ ತೊಗೊತಾ ಇದ್ದೀನಿ. ಅದಕ್ಕೆ ಇನ್ನೊಂದು ಮ್ಯಾಚ್ ಆಗಂತ ಒಂದು ಟಾಪ್ ತೊಗೊಂಬಿಡೋಣ. ಆಲ್ರೆಡಿ ಈಗ ಮನೇಲಿ 3 ಇದ್ದಾವೆ, ಇನ್ನೊಂದು ಅದ್ರ ಜೊತೆಯಲ್ಲಿ ಮ್ಯಾಚ್ ಮಾಡ್ಕೊಂಡ್ರಾಗುತ್ತೆ. ಅಂದರೆ ನಂಗೆ ಬೇಕು ಒಂದು 4-5 ಜೊತೆ ಬೇಕು ನೋಡಿರಿ. ನಾನೇನು ಡೈಲಿ ವಾಷಿಂಗ್ ಮಿಷಿನಿಗೆ ಹಾಕಲ್ಲ ಬಟ್ಟೆನ. 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ಹಾಕ್ತೀನಿ. ಹಂಗಾಗಿ ವಾರಕ್ಕೆ 2 ಸತಿ ಹಾಕ್ತೀನಿ. ಹಂಗಾಗಿ ಒಂದು 4 ಜೊತೆ ಬೇಕೇ ಬೇಕು ಡೈಲಿ ವೇರ್ಗೆ. ಹಂಗಾಗಿ ಒಂದು 3 ಟಾಪ್ ಇದ್ದಾವೆ. ಅದ್ರ ಜೊತೆ ಇನ್ನೊಂದು ತೊಗೊಂಡೆ ಒಂದು 4 ಟಾಪು ಆಗ್ತಾವೆ ಡೈಲಿ ವೇರ್ಗೆ ಅಂತ ಅಂದ್ಕೊಂಡು ನೋಡಿದೆ. ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಚೆನ್ನಾಗಿದ್ದಾವೆ ಬಟ್ಟೆ ಎಲ್ಲ, ಅಂದರೆ ನಂಗೆ ಒಂಥರ ಡಿಫ್ರೆಂಟ್ ಆಗಿರೋ ಬೇಕಿತ್ತು. ಕಲರ್ ಆಗಲಿ ಡಿಸೈನ್ ಆಗಲಿ ಒಂಥರ ನಾನು ಅಂದ್ಕೊಂಡಂಗೆ ಸಿಗಲಿಲ್ಲ ಅಲ್ಲಿ. ಹಂಗೆ ಅದು ಇಷ್ಟ ಆಗಲಿಲ್ಲ. ಹಂಗಾಗಿ ಅದನ್ನು ತೊಗೊಳ್ಳಿಲ್ಲ ನಾನು. ಬಿಟ್ಟು ಮತ್ತು ಹಂಗೆ ಸೀದಾ ಕೆಳಗೆ ಬಂದ್ವಿ ನೋಡಿರಿ. ಕೆಳಗೆ ಅಂದರೆ ಫಸ್ಟೇ ಅರ್ಜೆಂಟ್ ಇತ್ತು ಅಂತೇಳಿ ಸೀದಾ ಫಸ್ಟ್ ಮೇಲೆ ಹೋಗಿದ್ದೆ. ಟಾಪ್ ತೊಗೊಂಡ್ರಾಯ್ತು, ಪ್ಯಾಂಟ್ ತೊಗೊಂಬಂದು ಆಮೇಲೆ ಕೆಳಗೆ ಬಂದ್ರಾಗುತ್ತೆ ಅಂತೇಳಿ. ಮತ್ತು ಬಿಲ್ಲಿಂಗ್ ಕೌಂಟ್ರ್ನಾಗ ಹೋಗ್ಬೇಕಂತ ಅಂದ್ಕೊಂಡು ಫಸ್ಟು ಮೆಕ್ಕಿತೇನೆ ತೊಗೊಬೇಕಂತ ಬಂದೆ. ನಂಗೆ ಮೆಕ್ಕಿತೇನೆ ಅಂದ್ರೆ ಭಾಳ ಇಷ್ಟ ನೋಡಿರಿ. ಅರಸೀಕೆರೆಗೆ ಅಷ್ಟಾಗಿ ಸಿಗೋಂಗಿಲ್ಲ. ಹಾಸನಕ್ಕೆ ಬಂದಾಗಂತೂ ಒಂದು ಸತಿನ ನಾನು ಮಿಸ್ ಮಾಡೋದೇ ಇಲ್ಲ. ಏನಕ್ಕಾರ ಹಾಸನಕ್ಕೆ ಬಂದರೂ ಫಸ್ಟ್ ಬಂದು ಸ್ವೀಟ್ ಕಾರ್ನ್ ತೊಗೊಂಡೇ ಹೋಗೋದು ನಾನು. ಅದಕ್ಕೆ ಬಂದು ಸ್ವೀಟ್ ಕಾರ್ನ್ ತೊಗೊಂಡು ಅಲ್ಲೇ ಪಕ್ಕಕ್ಕಿಟ್ಟು ಮತ್ತೆ ಇಲ್ಲಿ ಮೇಲೆ ಬಂದ್ವಿ ಇನ್ನೊಂದು ಫ್ಲೋರಿಗೆ. ಇಲ್ಲಿ ಅದು ಸ್ಕಿಪ್ಪಿಂಗ್ ತೊಗೊಳತ್ತೀನಿ ನೋಡಿರಿ ನಾನು. ಸ್ಕಿಪ್ಪಿಂಗ್ ಹಗ್ಗ ಮನೇಲಿ ಹಗ್ಗನೇ ಇಲ್ಲ. ಹಗ್ಗ ಮುಂಚೆ ಇತ್ತು, ಅದು ಎಲ್ಲ ಹೋಗ್ಬಿಟ್ಟೈತಿ, ಸಿಗ್ತಾ ಇಲ್ಲ ಈಗ. ಪಕ್ಕದ ಮನೆಯದು ಇದು ತೊಗೊಂಡು ಆಡ್ತಾ ಇದ್ದೆ. ಮತ್ತು ಒಂದು ಗಿಫ್ಟೂ ಬೇಕಿತ್ತು. ಇವತ್ತು ಸಂಜೆ ಒಂದು ಬರ್ತಡೇ ಇದೆ, ಹಾಗಾಗಿ ಒಂದು
ಅವರು ಬರ್ತಡೇ ಹುಡ್ಗಂಗೆ ಒಂದು ಗಿಫ್ಟ್ ಕೊಡೋಕ್ಕೆ ಗಿಫ್ಟು ಬೇಕಿತ್ತು, ಒಂದು ಗಿಫ್ಟ್ ತೊಗೊಂಡ್ವಿ. ಮತ್ತು ಇಲ್ಲಿ ನಾನು ಒಂದು ಸ್ಕಿಪ್ಪಿಂಗ್ದು ವೈರ್ ತೊಗೊಂಡೆ ನೋಡಿರಿ, ಸ್ಕಿಪ್ಪಿಂಗ್ ಮಾಡೋಕ್ಕೆ ಬರುತ್ತೆ ಅಂತೇಳಿ. ಅದು ಚೆನ್ನಾಗಿತ್ತು. 60 ರೂಪಾಯಿ ಅಂತ ಅನ್ಕೊತೀನಿ ರೇಟು. 59 ರೂಪಾಯಿನ 60 ರೂಪಾಯಿನ ಇತ್ತು ನೋಡಿರಿ, ಅಷ್ಟು ಕರೆಕ್ಟಾಗಿದೆಯಿಲ್ಲ. ಅದೊಂದು ತೊಗೊಂಡ್ವಿ. ಮತ್ತು ಒಂದು ಗಿಫ್ಟ್ ತೊಗೊಂಡೆ. ತೊಗೊಂಡು ಕೆಜಿ ಮತ್ತೀಗ ಮತ್ತೆ 3rd ಫ್ಲೋರಿಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ನಮ್ಮ ಮನೆಯವರು ಸ್ಲಿಪ್ಪರ್ ತೊಗೊತೀನಿ ಅಂತ ಅಂದರು. ಆಲ್ರೆಡಿ ಮೊನ್ನೆ ತೊಗೊಂಬಂದಾರ, ಮೊನ್ನೆ ಒಂದು ಜೊತೆ ತೊಗೊಂಬಂದಾರ ನೋಡಿರಿ. ಮತ್ತು ಮೊನ್ನೆ ಊರಿಗೆ ಹೋದಾಗ ನಾವು ವಿಜಾಪುರಕ್ಕೆ ಹೋಗಿದ್ವಿ, ಅಲ್ಲಿ ಝೂಡಿಯೋಗೆ ಹೋಗಿದ್ವಿ. ಅಲ್ಲಿನೂ ತೊಗೊಂಡಾರ ಚಪ್ಪಲಿನ. ನಯನ ತೊಗೊಂಡಳ, ನಾ ತೊಗೊಂಡಿನಿ. ಆಲ್ರೆಡಿ ಮನೆಯಾಗ ತೋರಿಸಿದ್ದು ನೋಡಿರಿ, ಅವನ್ನ ಅಲ್ಲೇ ತೊಗೊಂಬಂದಿರೋದು. ನಯನ ಹಾಕೊಂಬಂದ್ಲಲ್ಲ, ಅವನ್ನ ಅಲ್ಲೇ ತೊಗೊಂಬಂದ್ಲು ವಿಜಾಪುರಲ್ಲೇ. ಅಲ್ಲಿ ತೊಗೊಂಡಾರ ಇವರು, ನಮ್ಮ ಮನೆಯವ್ರು. ಮತ್ತು ಇಲ್ಲಿನೂ ಮೊನ್ನೆ ಒಂದು ಸತಿ ಬಂದ್ವಿ ಅಂತ ಹೇಳಿದ್ರೆ ಅವತ್ತು ತೊಗೊಂಡಿದ್ದಾರೆ. ಈಗಲೂ ಒಂದು ಜೊತೆ ಡೈಲಿ ವೇರಿಗೆ ಬೇಕಿತ್ತಂತ ಅವರಿಗೆ. ಹಂಗಾಗಿ ಆ ಥರದ್ದು ಅವೆಲ್ಲ ಈಗ ಟ್ರೆಂಡ್ ಬಂದ ನೋಡ್ರಿ, ಆ ಥರದ್ದು ತೊಗೊತೀನಿ ಅಂದರೆ ಒಂದು ಸರಿ ತೊಗೊಳ್ರಿ ಅಂತೇಳಿ ಅವ್ರನ್ನ ಆ ಕಡೆಗೆ ಬಿಟ್ಟು ನಾನಿಲ್ಲಿ ಬಂದೆ. ಮೇಕಪ್ ಪ್ರಾಡಕ್ಟ್ಗಳ ಮೇಲೆ 20% ಆಫು, 40% ಆಫು ಅಂತೇಳಿ ಅನೌನ್ಸ್ ಮಾಡ್ತಾಯಿದ್ರಲ್ಲಿ, ನೋಡೋಣ ಏನೇನಿದೆ ಅಂತೇಳಿ ಬಂದೆ. ಇಲ್ಲೆಲ್ಲ ಬರೀ ಫೌಂಡೇಶನ್ನು ಮತ್ತು ಲಿಪ್ಸ್ಟಿಕ್ಕು ಮತ್ತು ಇದು ನೇರ್ ಪಾಲಿಶ್ ಇಷ್ಟಿತ್ತು. ನನ್ನ ಹತ್ರ ನೇರ್ ಪಾಲಿಶ್ ಆಲ್ರೆಡಿ ಬೇಜಾನಿದ್ದಾವೆ, ಹಂಗಾಗಿ ಅದ್ರ ಕಡೆ ಗಮನ ಕೊಡಲಿಲ್ಲ ನಾನು. ಮತ್ತು ಲಿಪ್ಸ್ಟಿಕ್ಕು ನಾನೇನು ಜಾಸ್ತಿ ಯೂಸ್ ಮಾಡಲ್ಲ, ಆಲ್ರೆಡಿ ಒಂದು ಈತೆ ಮನೇಲಿ 2 ಇದಾವೆ ನನ್ನವು, ನಾನೇನು ಜಾಸ್ತಿ ಯೂಸ್ ಮಾಡಲ್ವಲ್ಲ. ಹಂಗಾಗಿ ಅದ್ರ ಬಗ್ಗೆ ಏನು ಅಂದರೆ ಮತ್ತೇನೋ ತೊಗೊಳಕ್ಕೆ ಹೋಗಲಿಲ್ಲ ನಾನಲ್ಲಿ. ಮತ್ತು ಫೌಂಡೇಶನ್ನ ಇರೋ ಫೌಂಡೇಶನ್ನೇ ಯೂಸ್ ಮಾಡ್ಕೊಳ್ಳಲ್ಲ, ಹಾಗಾಗಿ ಅದನ್ನು ತೊಗೊಳ್ಳಿಲ್ಲ. ಮತ್ತು ನಾನು ಬೇಡ ಬಿಡು, ನಮಗೇನದು ಬೇಕಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ನೋಡಿಕೊಂಡು ವಾಪಸ್ ಈ ಕಡೆಗೆ ಬಂದೆ. ಇವ್ರದ್ದು ಇನ್ನೂ ಪರ್ಚೇಸಿಂಗ್ ಮುಗ್ದಿರಲಿಲ್ಲ ಸ್ಲಿಪ್ಪರಿಂದು. ಮತ್ತು ಒಂದು ಜೊತೆ ಅದ್ರಾಗೆ ಇಬ್ಬರು ಸೇರಿಕೊಂಡು ಒಂದು ಜೊತೆ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಮತ್ತು ಕೆಳಗೆ ಹೋಗ್ತಾಯಿದ್ದೀನಿ ನೋಡಿರಿ. ಟಾಪ್ಗಳು ನೋಡ್ತಾಯಿದ್ದೀನಿ ಮತ್ತೆ, ಅಂದರೆ ಯಾವರ ಚೆನ್ನಾಗಿ ಅನ್ನಿಸ್ತಾವೇನೋ, ಇಷ್ಟ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಇದೊಂದು ರೆಡ್ ಕಲರ್ದೊಂದಿತ್ತು ನೋಡಿರಿ ಪ್ಯಾಂಟು. ರೆಡ್ ತೊಗೊಳ್ಳ ಪಿಂಕ್ ತೊಗೊಳ್ಳ ಅಂತೇಳಿ ನೋಡಿದೆ ನಾನು. ಆಲ್ರೆಡಿ ಅಂದರೆ ಮನೇಲಿ ಪಿಂಕ್ ಕಲರ್ಗೆ ಮ್ಯಾಚ್ ಆಗೋಂಥದ್ದೊಂದು ಟಾಪ್ ಇತ್ತು. ಪಿಂಕೆ ತೊಗೊಂಬಿಟ್ರೆ ಸರಿ ಹೋಗುತ್ತೆ ಬಿಡು ಅಂತೇಳಿ ಪಿಂಕ್ ತೊಗೊಂಡೆ ನಾನು. ಈ ಪ್ಯಾಂಟ್ ನನಗೆ ವರ್ತ್ ಅಂತ ಅನ್ನಿಸ್ತು. 499 599 ಹಾಕಿದ್ರು ನೋಡಿರಿ, 100 ರೂಪಾಯಿ ಡಿಸ್ಕೌಂಟು. ಒಟ್ಟು ಅದಕ್ಕೆ 400 ರೂಪಾಯಿ ನಾನು ಕೊಟ್ಟಿದ್ದು. ಹಂಗಾಗಿ ಅದೊಂದು ಪ್ಯಾಂಟು ತೊಗೊಂಡ್ವಿ. ಮತ್ತೊಂದು ಗಿಫ್ಟು ತೊಗೊಂಡೆ, ಅದೊಂದು ಸ್ಕಿಪ್ಪಿಂಗು. ಇವೆರಡನ್ನು ಇಷ್ಟು ತೊಗೊಂಡು ಹೊರಡ್ತಾ ಇದ್ದೀವಿ. ಟೈಮು ಜಾಸ್ತಿ ಆಗ್ಬಿಡ್ತು. ಬರ್ತಡೇ ಅವರು ಕರಿತಾಯಿದ್ರು ಫೋನ್ ಮಾಡಿ 2 ಸತಿ ಬರ್ರಿ ಟೈಮ್ ಆಯಿತು ಅಂತೇಳಿ. ಹಂಗಾಗಿ ಮತ್ತು ಹಂಗೆ ಹೋದ್ವಿ ಬೇಗ. ಇವಾಗ ಬಂದ್ವಿ. ಆಲ್ರೆಡಿ ಬರ್ತಡೇ ಎಲ್ಲ ಮುಗಿದು ಹೋಗ್ಬಿಟ್ಟಿತ್ತು ನೋಡಿರಿ. ಇವ್ರು ಯಾರಂತ ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ಇವ್ರ ಜೊತೆಲೆ ಒಂದು ವಿಡಿಯೋ ಮಾಡಿದ್ದೆ. ಮೊನ್ನೆ ಮೈಸೂರಿಗೆ ಹೋಗಿದ್ವಿ ನೋಡಿರಿ. ಆಂಟಿ ಅವ್ರದ್ದು ಧವನ್ ಅಂತೇಳಿ ಈ ಪುಟ್ಟಂದು ಬರ್ತಡೇ ಇವತ್ತು. ಹಾಗಾಗಿ ಪಾಪ 7 ಗಂಟೆಯಿಂದನೇ ಫೋನ್ ಮಾಡಿಕೊಂಡ್ರು ಬರ್ರಿ ಅಂತೇಳಿ. ನಾವು ಹಾಸನಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಬರೋಷ್ಟೊತ್ತಿಗೆ ಟೈಮ್ ಅಷ್ಟು ಗಂಟೆ ಆಗೇ ಹೋಗ್ಬಿಡ್ತು. 8:30 ಆಗಿತ್ತು ನಾವು ಬಂದಾಗ. ಸ್ವಲ್ಪ ಲೇಟ್ ಆಯಿತು. ನಾವು ಬರೋಷ್ಟೊತ್ತಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಿತ್ತು ನೋಡಿರಿ. ಇರಲಿ ಪರವಾಗಿಲ್ಲ, ಹಂಗೆ ಮುಗಿಸ್ಕೊಂಡು ಅಂದರೆ ನಾವು ಇನ್ನೂ ಮನೆಗೆ ಹೋಗಿಲ್ಲ ನೋಡಿರಿ, ಸೀದಾ ಡೈರೆಕ್ಟ್ ಇವ್ರ ಮನೆಗೆ ಬಂದಿದ್ದೀವಿ. ಬಂದು ಧವನ್ಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಮತ್ತು ನಾವು ಕೇಕ್ ತಿನ್ಕೊಂಡ್ವಿ. ಆಂಟಿ ಬಿಸಿಬೇಳೆ ಬಾತ್ ಮಾಡಿದ್ರು. ಬಿಸಿಬೇಳೆ ಬಾತು, ಮೈಸೂರು ಪಾಕು, ಕೇಕು ಎಲ್ಲ ತಿನ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನೋಡ್ರಿ. ಅಂದರೆ ಬಂದಿದ್ದೇ ಲೇಟಲ್ಲ, ನಾವು ಹೋಗಿದ್ದೆ ಲೇಟ್ ಆಯ್ತಲ್ಲ, ಹಂಗಾಗಿ ಎಲ್ಲ ಹೋಗೋವರೆಗೂ ಇಟ್ಕೊಂಡ್ರು ಆಂಟಿ. ಕೂತ್ಕೊಳ್ಳಿ ಬಂದಿದ್ದೆ ಲೇಟು ಅಂತೇಳಿ. ಕೂತ್ಕೊಳ್ಳಪ್ಪ ಒಂದು ಸ್ವಲ್ಪ ಅಂತಂದ್ರೆ ಆಮೇಲೆ ಮತ್ತು ಆಂಟಿ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ ನಾವು. ಫ್ರೆಂಡ್ಸ್, ಟೈಮ್ ಬಂದು 9:30 ಟೈಮು. ಈಗ ಜಸ್ಟ್ ಬಂದ್ವಿ ನೋಡ್ರಿ. ಬೆಳಿಗ್ಗೆ ಎಷ್ಟು 1 ಗಂಟೆ ಅಲ್ಲ, ಮಧ್ಯಾಹ್ನ 1 ಗಂಟೆನ 1:30ಗೆ ಮನೆ ಬಿಟ್ಟವರು 9:30 ಮನೆಗೆ ಬಂದಿದ್ದೀವಿ. ಅಲ್ಲೊಂದು ಬರ್ತ್ಡೇ ಪಾರ್ಟಿ ಇತ್ತು. ಮೊನ್ನೆ ಟ್ರಿಪ್ಪಿಗೆ ಹೋಗಿದ್ವಿ ನೋಡ್ರಿ. ಅವ್ರ ಮಗಂದು ಅದು ಅಲ್ಲಿ ಅವನ ಹೆಸರು ಧವನ್, ಮೊಮ್ಮಗ. ಅವ್ರ ಏನು ಅವ್ರದ್ದು ಹೆಸರನ್ನೇ ನಂಗೆ ಪಟ ನೆನಪಿ ಬರಲ್ಲ. ಧವನ್. ಅವ್ರ ಸೊಸೆ ಹೆಸರು ಲಿಖಿತ್. ಅವ್ರ ಮಗಂದು ಬರ್ತ್ಡೇ ಇತ್ತು. ನಾನು ಅಂದ್ಕೊಂಡಿದ್ವಿ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲೇ ಹೋಗಿದ್ದು ನಾವು. ಇಲ್ಲೇ ಮನೆ ಬಿಟ್ಟಿದ್ದು ಲೇಟ್ ಆಯಿತು. ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಮಾತಾಡ್ಸಕ್ಕೆ ಹೋದ್ವಿ ನೋಡ್ರಿ, ಅಲ್ಲಿನೂ ಲೇಟೇ ಆಯಿತು. ಅಲ್ಲಿಂದ ಹಾಸನ್ಗೆ ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲೂ ಲೇಟೇ ಆಯಿತು. ಅವ್ರು ಡಾಕ್ಟ್ರ್ ಬಂದಿದ್ದೆ 5 ಗಂಟೆಗೆ, 5:30 ಅವ್ರು ಬಂದಿದ್ದು. ನಮಗೆ ಬಂದಿದ್ದು 9ನೇ ಟೋಕನ್ನು. 9 ಜನ ಮುಗಿಸ್ಕೊಂಡು ಇನ್ನು ಪುಣ್ಯಕ್ಕೆ ಇಬ್ಬರು ಇರಲಿಲ್ಲ ಅಂದರೆ ಅಷ್ಟು ಬೇಗ ಆಯಿತು. ಇಲ್ಲಿಕಂದ್ರೆ ಅದನ್ನೂ ಆಗ್ತಿರ್ಲಿಲ್ಲ. ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಡೇ ನಾವು ಬರೋಷ್ಟೊತ್ತಿಗೆ ಬರ್ತಡೇ ಎಲ್ಲ ಮುಗ್ದೇ ಹೋಗಿತ್ತು. ಪಾಪ 3-4 ಸತಿ ಫೋನ್ ಮಾಡಿದ್ರು ನೋಡ್ರಿ. ಆದ್ರೆ ಮತ್ತು ಹೋಗಿದ್ದೀವಿ, ಏನೂ ಮಾಡೋಕ್ಕಾಗಲಿಲ್ಲ. ಅವ್ರು ನೀವಿನ ಆಯಿಲ್ ತೊಗೋಬೇಕಂತಂದಿದ್ರು, ಹಂಗಾಗಿ ಅದನ್ನೂ ಇನ್ನೂ ತೊಗೊಳಕ್ಕಾಗಲಿಲ್ಲ. ನೋಡೋಣ ಮತ್ತೆ ಯಾವಾಗಾರ ಟೈಮ್ ಸಿಕ್ಕಾಗ ಹೋದ್ರಾಗುತ್ತೆ. ಅರ್ಜೆಂಟ್ ಐತಂತೇಳಿ ಹಂಗೆ ಬಂದ್ವಿ. ಬರೋಷ್ಟೊತ್ತಿಗೆ ಕೇಕೆಲ್ಲ ಕಟ್ಟಿಂಗ್ ಮುಗ್ದಿತ್ತು. ಮತ್ತು ಹೋಗಿ ತಂದಿರೋ ಗಿಫ್ಟನ್ನ ಕೊಟ್ಟು, ಗಿಫ್ಟ್ ತೋರಿಸ್ಲಿಲ್ಲಲ್ಲ ಏನು ತಂದಿದ್ದೆ ಅಂತ ಹೇಳಿ, ಅಲ್ಲೇ ತೊಗೊಂಡಿದ್ವಿ.
ಕೊಟ್ಟು ವಿಶ್ ಮಾಡಿ ಮತ್ತು ಅಲ್ಲೇ ಬಿಸಿಬೇಳೆ ಬಾತ್ ಮಾಡಿದ್ರು ನೋಡ್ರಿ. ಬಿಸಿಬೇಳೆ ಬಾತು, ಕೇಕು, ಖಾರ ಎಲ್ಲ ತಿನ್ಕೊಂಬಂದಿದ್ದೀವಿ. ಹೊಟ್ಟೆ ಅಂತ ಅಸ್ತಿತ್ತೇನ್ರಿ? ಹೊಟ್ಟೆ ಏನ್ರ ಲೈಟಾಗಿ ಏನ್ರ ಒಂದು ಬೆಳಗ್ಗೆ ದೋಸೆ ಮಾಡಿ, ದೋಸೆ ಹಾಕೊಡೋಣ ಒಂದು ದೋಸೆ ಸಾಂಬಾರು ಐತಿ ತಿಂತೀರಾ? ಹಾಂ ಬೇಡವಂತೆ ನೋಡು. ಬೇಕಂದ್ರೆ ಊಟ ಅಲ್ಲೇ ತಿನ್ಕೊಂಡ್ವಿ ನೋಡ್ರಿ, ಚೆನ್ನಾಗೈತಿ. ಅಲ್ಲಿ ಮಧ್ಯಾಹ್ನ ಅಲ್ಲಿ ಊಟ ಮಾಡ್ಕೊಂಡ್ವಿ, ರಾತ್ರಿ ಇಲ್ಲಿ ಆಯಿತು. ಮುಗೀತು ಇವತ್ತು ಕತೆ. ಇಷ್ಟ ಆಯಿತು ನಮ್ಮದು ಇವತ್ತಿನ ದಿನನ. ನಾನೇ ತೊಗೊಂಡಿರೋದು, ನನಗೆ ಗೊತ್ತಿರಲ್ವಾ ಏನು ತೊಗೊಂಡೆ ಅಂತೇಳಿ. ಕ್ಯಾಮ್ರಾ ಯಾಕೋ ಗಲೀಜಾಗಿತ್ತು ತಡ್ರಿ ಒಂದು ಫ್ರೆಂಡ್ಸ್. ನೋಡ್ರಿ ನಿನ್ನೆ ಬಟ್ಟೆ ತೊಳೆದಿರೋವು ಇನ್ನೂ ಮಡಿಚಿಟ್ಟಿಲ್ಲ, ಅವ್ರು ಅಲ್ಲೇ ಬಿದ್ದು ಒದಾಡಕತ್ತಾವು. ಬೆಳಗ್ಗೆಯಿಂದ ಕೆಲಸನೇ ಆಗೈತೆ ನನಗೆ. ಏನೇನು ತೊಗೊಂಬಂದೀವಿ ಅಂತಂದ್ರೆ ಅಲ್ಲಿ ಇದಕ್ಕೆ ಹೋಗಿದ್ದು ನೋಡ್ರಿ, ಸ್ಮಾರ್ಟ್ ಮಾರ್ಟಿಗೆ. ಇದು ನಯನಂದು ಮೆಡಿಸನ್ನು. ಇದು ವರ್ತ್ ಯಾವುದು ತೊಗೋಬೋದು. ಇದು ಕಟ್ರ್ ಚಾಕು ಇಷ್ಟು ರೇಟು, ಇಷ್ಟು ಕೊಡ್ಬೋದು. 599 ಇನ್ನೂ ಆಫರ್ ಆಗೈತೆ ನಿಮಗೆ. ನನಗೆ ಗೊತ್ತು. ಎಷ್ಟು 400? ಇದು ಇರೋದು ಒರಿಜಿನಲ್ ಪ್ರೈಸ್ ಬಂದು ಎಷ್ಟೈತಿ? 1400 ಐತಿ. ಇಲ್ಲಿದೆ ನೋಡ್ರಿ, 1500. 1499 ರೂಪಾಯಿ. 1500 ಒರಿಜಿನಲ್ MRP ಪ್ರೈಸ್ ಐತಿ. ಅವರು ಡಿಸ್ಕೌಂಟ್ ಮ್ಯಾಗ 600 ರೂಪಾಯಿ ಬಿಟ್ಟಾರ. 600ಅಲ್ಲೂ ಮತ್ತೆ ಡಿಸ್ಕೌಂಟ್ ಮಾಡಿ 500 ಆತನ. 500 499. 499 500 ರೂಪಾಯಿ ರೀ. ಇಲ್ಲಿ 599 ಐತಿ, 499 ರೂಪಾಯಿ. ಮತ್ತು 100 ರೂಪಾಯಿ ಕಮ್ಮಿ ಮಾಡಿ 499 ಕೊಟ್ಟರು. ವರ್ತ್ ಹೆಂಗೆ ಅನಿಸ್ತು? ನಮಗಂತೂ ವರ್ತ್ ಅಂತ ಅನಿಸ್ತು. ನಿಮ್ಗೆ ವರ್ತೆಪ್ಪ. ಈಗ ಹೊರಗಡೆ ಹೋದ್ರೆ ತೆಗಿ ನೋಡೋಣ, ಓಪನ್ ಮಾಡ್ತೀನಿ ನೋಡ್ರಿ. ಇಷ್ಟದ ನೋಡ್ರಿ ಇದ್ರೊಳಗೆ. ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾರಂತೆ. ದೊಡ್ಡದು 5 ಚಾಕು ಅದಾವು, ಒಂದು ಸಿಪ್ಪೆ ಏರಿಯದೈತಿ. 4 ಒಂದೇ ಥರ ಇದಾವೆ. ಚಾಕು. ಇದು ಬ್ರೆಡ್ ಕಟ್ ಮಾಡೋದ. ಇದು ಇನ್ನೊಂಚೂರು ಇದು ಇರ್ಬೇಕಾಗಿತ್ತಂತ. ಹಿಂಗೆ ಎಳಿಬಾರ್ದು. ಈ ಕಡೆಯಿಂದ ನೋಡಿ, ಹಿಂಗದು. ಹೌದಲ್ಲ, ಮತ್ತೆ ಹೆಂಗೆ ಬ್ರೆಡ್ ಹಿಂಗೆ ತಾನೇ ಕಟ್ ಮಾಡೋದು? ಕಟ್ ಮಾಡುತ್ತದು. ಹೌದಾ? ಇದು ಬ್ರೆಡ್ ಕಟ್ ಮಾಡೋದು ನೋಡ್ರಿ. ಇದು ಬಟ್ ಸ್ವಲ್ಪ ಶಾರ್ಪ್ ಇದಾವೆ, ಒಳ್ಳೆ ಇದು ಅಂತ ಅನಿಸ್ತು. ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕೆ ವರ್ತ್ ಅಂತ ಅನಿಸ್ತಂತೆ ಇವರಿಗೆ. ತೊಗೊಂಬಂದ್ರಿ, ಇದೊಂದು ತೊಗೊಂಡ್ರು. ಆಲ್ರೆಡಿ ಚಾಕು ಇದ್ದು ನಮ್ಮ ಮನ್ಯಾಗ 2. ಒಂದು ಇಂಥದೈತೆ ನೋಡ್ರಿ, ಅದು ಈ ಸದ್ ನಾ ಕಟ್ ಮಾಡೋದು ಇಲ್ಲೊಂದು ಚೂರು ಇದಾಗೈತೆ, ಅದು ಈಗ ಹೋಗೈತಿ. ಅದು ಯಾಕೆ ಒಂಚೂರು ಹಳ್ಳಾಡಾಗತ್ತೈತಿ. ಹಂಗಾಗಿ ಬೇರೆ ತೊಗೊಂಡ್ರತ್ತೈತೆ ನಾ ಹೋಗಿದ್ವಿ. ಇದು ಚೆನ್ನಾಗಂತ ಅನಿಸ್ತು, ಇದೇ ತೊಗೋತೀನಿ ಅಂದ್ರೆ ಸರಿ ಅಂತೇಳಿ. ಇದು ಮನ್ಯಾಗ ಇತ್ತು ಅಷ್ಟೇ ಐತನಿ ಈಗ? ಇಲ್ಲ, ಇದಕ್ಕಿಂತ ದೊಡ್ಡದಾಗುತ್ತೆ. ದೊಡ್ಡದೈತ? ಅದೇ ಇದು ಅಂದ್ರೆ ಅಗ್ಲ ಐತ್ರಿ. ನಮ್ಮ ಮನೇದು ಉದ್ದ ಐತೆ ಅಂತ ಅನ್ಸುತ್ತೆ. ಇದ್ರಷ್ಟು ಬರ್ತಿರ್ಬೇಕು ಅನ್ಸುತ್ತೆ. ಇದೊಂದು ಚಾಕು ತೊಗೊಂಡ್ವಿ. ಮತ್ತು ಬಂದು ಇದು ಅಲ್ಲಿ ಇದು ಕೊಟ್ಟರು ನೋಡ್ರಿ, ಇದು ಏನು ಹಣ್ಣುಕಾಯಿ ಬ್ಲೌಸ್ ಪೀಸು. ಇದು ಬಿಸ್ಕೆಟ್ ತೊಗೊಂಡ್ವಿ. ಬೈ 1 get 1. ಯಾವ್ದು ವರ್ತ್? ಬಿಸ್ಕೆಟ್. ಬಿಸ್ಕೆಟ್ ಏನು ಬರುತ್ತಪ್ಪ, ಎಲ್ಲ ಅಟೆ ಹಣೆ ಬರ. ಅಂಥದ್ದು ಬೈ 1 get 1 ಇದ್ರೂ ಎಲ್ಲ ಒಂದೇ. ಇದು ಎಷ್ಟು ಹೇಳು? ಇದು ಎಷ್ಟು ಕೊಡ್ತಾರೆ ಹೊರಗೆ? 20 ರೂಪಾಯಿ ಒಂದಾನೆ. ಎಷ್ಟು ಪ್ಯಾಕೆಟ್ ಇದು? ಪ್ಯಾಕೆಟ್ ಓಪನ್ ಮಾಡಿ ನೋಡ್ಬೇಕು. ಇಲ್ಲ, 20 ರೂಪಾಯಿ ಒಂದು ಅನ್ಸುತ್ತೆ. ಇದ್ರೊಳಗೆ ಇರಲ್ಲ ಅದು. 1 2 3 4 5 6 ಅದ ನೋಡ್ರಿ. 20 ರೂಪಾಯಿ ಒಂದು ಹಿಡಿದ್ರೂ ಎಷ್ಟಾಯ್ತು? 120 ರೂಪಾಯಿ. ಅಂತ 160 ರೂಪಾಯಿ ಐತಿ ಇದಕ್ಕೆ ರೇಟ್. ಒಂದಕ್ಕೆ ಬಂದು 160 ರೂಪಾಯಿ ಐತಿ. ಬೈ 1 get 1 ಫ್ರೀ ನೋಡಿ. ಒಂದು ತೊಗೊಂಡ್ರೆ ಒಂದು ಫ್ರೀ. ಯಾವಾಗಲೂ ಹಿಂಗೆ ಯಾವಾಗಲೂ ಬಿಸ್ಕೆಟ್ ಮಾತ್ರ ಸಿಕ್ಕಾಬಡೆ ಆಫರ್ ಇರ್ತಾವೆ ಅಲ್ಲಿ ನಿಮಗೆ. ಬಿಸ್ಕೆಟು ಕೂಲ್ ಡ್ರಿಂಕ್ಸು ಅಂತೂ ಮಾತಾಡೋಂಗೆ ಇಲ್ಲಲ್ಲ, ಅಷ್ಟೊಂದು ಆಫರ್ ಇರ್ತಾವೆ. ಬಟ್ ಹೆಲ್ತಿಗೆ ಅಷ್ಟೊಂದು ಒಳ್ಳೇದಲ್ಲ. ಮೊದಲು ಭಾಳ ಅಂದ್ರೆ ಭಾಳ ತಿಂತಿದ್ವಿ ನೋಡಿರಿ. ಇತ್ತೀಚೆಗೆ ಈಗ ಒಂದು ಸ್ವಲ್ಪ ಅವಾಯ್ಡ್ ಮಾಡಕತ್ತೀನಿ. ಯಾಕಂದ್ರೆ ಇಲ್ಲಿ ನೋಡಿರಿ, ಈಕಿನ ಕಿರಿಕಿರಿಗೇ ನಾನು ಅದು ಅಷ್ಟು ಪ್ರಾಮುಖ್ಯತೆ ಐತೆ ಅದಕ್ಕೆ ಇಸದ ಅದು ನೋಡೋಕೆ. ನೋಡ್ರಿ ಹೆಂಗದ ನನ್ನ ಮಗಳು ಅಂತೇಳಿ. ಬಿಗ್ ಬಾಸ್ ನೋಡೋದು ಅಷ್ಟು ಹುಚ್ಚು. ಇದು ಬಂದು ಇದು ಸ್ವೀಟ್ ಕಾರ್ನು ಒಂದು ಸ್ಕಿಪ್ಪಿಂಗ್ ಇದು ತೊಗೊಂಡು ನೋಡಿರಿ, ವೈರ್ ಸ್ಕಿಪ್ಪಿಂಗ್ ಮಾಡೋಕ್ಕೆ ತೊಗೊಂಡೆ. ಒಂದು ಇರಲಿಲ್ಲ ಮನ್ಯಾಗ, ಮೊನ್ನೆಯಿಂದ ತೊಗೋಬೇಕಂತ ಅನ್ಕೊತಿದ್ದೆ, ಬಟ್ ತೊಗೊಳೋದು ಆಗಿರಲಿಲ್ಲ. ಇವತ್ತು ಅಲ್ಲಿ ಹೋಗ್ತಾ 60 ರೂಪಾಯಿನ. ಹೌದು, 59 ರೂಪೀಸು. ಹೌದಿಲ್ಲ, 59 ರೂಪೀಸ್ ತಾನೆ? ಹರಿ. ಅದಕ್ಕೇನಂತ ಹರದೆ ಅಂದರೆ ಸ್ಕಿಪ್ಪಿಂಗ್ ಹಗ್ಗಾಳ ಅಷ್ಟೇ. ಮನೆ ಶ್ರುತಿ ಕೊಟ್ಟಿದ್ರು ನಮ್ಗೆ. ಅವ್ರದ್ದು ಒಂದು ಇಂಥದ್ದು ಇತ್ತು, ಕೊಟ್ಟಿದ್ಲು ಅವತ್ತು 2 ದಿನ. ಅವ್ರ ಜೊತೆ ಅದ್ರದಾಗನೇ ಆಡಿದ್ದೆ ನೋಡ್ರಿ.
ಒಂದು ಹೊಸದು ತೊಗೊಂಬಂದೆ ಇದ್ದಂಗೆ ಇರಲಿ ಅಂತೇಳಿ. ಇದು ಸ್ವೀಟ್ ಕಾರ್ನ್ ಯಾಕೆ ಅಷ್ಟು ಚೆನ್ನಾಗಿರಲಿಲ್ಲ. ನಾವು ಮೊನ್ನೆ ಹೋದಾಗ ಸಖತ್ತಾಗಿದ್ದು ಅಲ್ವೇನ್ರಿ, ಮೊನ್ನೆ ಚೆನ್ನಾಗಿದ್ದು ನೋಡಿರಿ. ಆದರೆ ಈ ಸತಿ ಅಷ್ಟು ಚೆನ್ನಾಗಿರಲಿಲ್ಲ. ಮೊನ್ನೆನೂ ಆಲ್ರೆಡಿ ಈಗ ಒಂದು 8 ದಿನದ ಹಿಂದೆ ಹೋಗಿದ್ದೆ ನಾನು. ಅವು ಹೋದಾಗಂತೂ ಜಗ್ಗಿ ಶಾಪಿಂಗ್ ಮಾಡ್ಕೊಂಬಂದ್ಬಿಟ್ಟು ನೋಡಿರಿ. ಹತ್ತತ್ರ ಎಷ್ಟು ರೀ ಮೊನ್ನೆದು ಎಷ್ಟಾಗಿತ್ತು ಬಿಲ್ಲು? 6,500 ಆಗಿತ್ತು. 6,500 7,500 ಇಲ್ಲಿ 6,500. ಈ ಕಡೆ ಈ ಮಾರ್ಟ್ನೇ ಬಂದಿಂದ 1,500. ಅದೇ ಹೇಳಿದ್ನಲ್ಲ 8,000. 6,500 1,500 8,000 ಬಿಲ್ ಆಗೈತೆ ನೋಡಿರಿ ಮೊನ್ನೆ. ಅಂದ್ರೆ ಬರೇ ಇದನ್ನೇ ಅಲ್ಲ, ಬಟ್ಟೆ ಚಪ್ಪಲಿ ರೇಷನ್ನು ಇಷ್ಟು ತೊಗೊಂಬಂದಿದ್ವಿ. ಒಂದು ಇದು ಫುಲ್ ತುಂಬ ಹೋಗ್ಬಿಟ್ಟಿತ್ತು. ಅವತ್ತು ನಾನೇನೋ ವೀಡಿಯೋನೇ ಮಾಡ್ಕೊಂಡಿಲ್ಲ. ನಂಗೆ ಯಾಕೋ ಇತ್ತೀಚೆಗೆ ವೀಡಿಯೋ ಮಾಡೋಕೆ ಮನಸ್ಸಿಲ್ದಂಗೆ ಆಗೈತಿ. ಒಂದು ಪ್ರಾಬ್ಲಮ್ ಆಗೈತಿ, ಅದು ಏನು ಪ್ರಾಬ್ಲಮ್ ಅಂತೇಳಿ ಹೇಳ್ತೀನಿ ನಾನು ನಿಮಗೆ. ಹಂಗಾಗಿ ಯಾಕೋ ವೀಡಿಯೋ ಮಾಡೋಕೆ ಮನಸ್ಸೇ ಆಗ್ತಾಯಿಲ್ಲ. ಅದಕ್ಕೆ ಅಷ್ಟಾಗಿ ವೀಡಿಯೋ ಮಾಡಿಲ್ಲ ನಾನು. ಈಗ ಬೆಳಗ್ಗೆ ನಿನ್ನೆನೇ ಇದು ಮಾಡಿದ್ದು ನೋಡಿರಿ, ಸಾಂಬಾರು ಮಾಡ್ಕೊಂಡಿದ್ದೆ. ನಿನ್ನೆ ರಾತ್ರಿ ಸಾಂಬಾರು ನೋಡಿರಿ. ಇದು ಮೊಳಕೆದು ಇದು ಹೆಸರು ಕಾಳು ಮೊಳಕೆ ಕಾಳು ತರಕಾರಿ ಹಾಕಿ ಸಾಂಬಾರು ಮಾಡೀನಿ. ಮಸ್ತಾಗೈತೆ ಸಾಂಬಾರು ಅಂತೂ. ಮುದ್ದೆಗೆ ಒಳ್ಳೆ ಕಾಂಬಿನೇಷನು. ಬಟ್ ನಂಗೆ ಈ ಥರ ಸಾಂಬಾರು ದೋಸೆಗೆ ಭಾಳ ಇಷ್ಟಪಡ್ತಾಳೆ. ಹಾಗಾಗಿ ದೋಸೆಗೆ ಆಗುತ್ತಂತೇಳಿ ಮಾಡಿದ್ದೆ. ಬೆಳಗ್ಗೆ ದೋಸೆ ಸಾಂಬಾರು ತಿನ್ಕೊಂಡಿದ್ಲು ನಾನು ಅಷ್ಟೇ ನೋಡಿರಿ, ದೋಸೆ ಸಾಂಬಾರು ತಿನ್ಕೊಂಡಿದ್ವಿ. ಈಗೂ ಐತಿ, ಬೇಕಂದ್ರೆ ಹಾಕ್ಕೊಡ್ತೀನಿ, ಒಲ್ಲೆಂದ್ರೆ ಇಲ್ಲ. ಕೆಲಸ ಅಂತೂ ಏನೂ ಇಲ್ಲ ನೋಡಿರಿ. ಆಲ್ಮೋಸ್ಟ್ ಅದೆಲ್ಲ ಮುಗಿಸ್ಕೊಂಡೇ ಹೋಗಿದ್ದೆ ನಾನು. ಅಡುಗೆನೇ ಮಾಡಿಲ್ಲ ಏನು ಇವತ್ತು. ಬೆಳಗ್ಗೆ ದೋಸೆ ಮಾಡಿದ್ದಷ್ಟೇ. ದೋಸೆ ತಿಂಡಿ ತಿಂದಿದ್ದೀವಿ ಅಷ್ಟೇ. ಮಧ್ಯಾಹ್ನ ಊಟಕ್ಕೆ ಅಲ್ಲಿ ಹೋಗಿದ್ದೀವಿ, ರಾತ್ರಿ ಊಟ ಇಲ್ಲ ಆಯಿತು. ಹಂಗಾಗಿ ಏನೂ ಜಾಸ್ತಿ ಕೆಲಸದಿದೆ ಇಲ್ಲ. ಈಗ ಬಡ ಆವಿಸ್ ಎತ್ತಿಟ್ಟು ಬಟ್ಟೆ ಮಡಚಿಟ್ಟು ಮಲ್ಕೋಬೇಕು ನೋಡಿರಿ. ಸುಸ್ತಾಗೈತಿ ಫುಲ್ಲು. ನನ್ನ ಮಗಳು ಬಿಗ್ ಬಾಸ್ ನೋಡ್ಬೇಕು ಈಗ. ಇಲ್ಲಿಕಂದ್ರೆ ಸಮಾಧಾನ ಇಲ್ಲ ಆಕಿಗೆ ಸಾಧ್ಯ. ನಾವು ಏನೋ ಮಾತಾಡೋದು ಇದು ಏನೋ ಇದು ಇಲ್ಲ ಆಕಿಗೆ. ಬಿಗ್ ಬಾಸ್ ಬರೀ ಈ ಸಾಧ್ಯ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.